ಸರಿ, ಬುಕ್ ಬಗ್ಗೆ ಅಲ್ವಾ? ನೋಡಿ, ನಾನು 50 ವರ್ಷ ರೈತ ಸಂಘಟನೆಯಲ್ಲಿ ಪ್ರಾರಂಭದಿಂದಲೂ ಕೂಡ ನಮ್ಮ ತಂದೆ ಮೇಷ ಆಗಿದ್ದರಿಂದ ನನಗೆ ಡೈರಿ ಬರೀತಕ್ಕಂಥ ಅಭ್ಯಾಸ ಇತ್ತು. ದಿನವಹಿ ಇವತ್ತು ನೀವು ಬಂದು ಹೋಗಿರೋದು ಕೂಡ ನಾನು ಡೈರಿಲಿ ದಾಖಲೆ ಮಾಡ್ತೀನಿ, ಗೊತ್ತಾಯ್ತಾ? ಹಾಗಾಗಿ 50 ವರ್ಷದಿಂದನೂ ಕೂಡ, 50 ಅಲ್ಲ 80ನೇ ಇಸ್ವಿಯಿಂದ ಅಂತೂ ರೈತ ಸಂಘ ಪ್ರಾರಂಭ ಆದ್ರಿಂದನೂ ಕೂಡ ಡೈರಿ ದಾಖಲೆ ಮಾಡ್ತೀನಿ. ಅದು ನಮಗೆ ಒಂದು ಒಳ್ಳೆಯ ಅವಕಾಶನೇ ಸಿಕ್ಕಿರಲಿಲ್ಲ. ನನಗೆ ಒಂದು ಪುಸ್ತಕ ಮಾಡೋವಂಥ ಅವಕಾಶ, ಯಾಕೆ ಅಂದರೆ ಬಿಡುವಿಲ್ಲದೆ ಹೋರಾಟ, ಓಡಾಟ, ತಿರುಗಾಟ, ಈ ಸಂದರ್ಭದಲ್ಲಿ ನನಗೆ ಕಾಲಾವಕಾಶ ಸಿಕ್ಕಿರಲೇ ಇಲ್ಲ. ಕೊರೋನಾ ಟೈಮ್ ಏನಿದೆ ಅದು ನನಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ತು. ಇದು ಕರೋನಾ ಕೃಪೆಯ ಪುಸ್ತಕ ಅಂತ ನಾನು ಇವತ್ತು ಹೇಳ್ಬೋದು. ಕೊರೋನಾದಲ್ಲಿ 2 ವರ್ಷ ನಾನು ಎಲ್ಲೂ ಮನೆ ಹೊರಗೆ ಹೋಗಂಗಿರಲಿಲ್ಲ. ಆವಾಗ ಬಾಗಿಲೆಕ್ಕೊಂಡು ಒಳಗೆ ಇರುವಂಥ ಪರಿಸ್ಥಿತಿ ಬಂತಲ್ಲ, ಎಲ್ಲ ಡೈರಿಗಳನ್ನು ತೆಗೆದು ದುಡ್ಡು ಕೊಡೋದುವೆ ಇದ್ದಂಥ ಡೈರಿಗಳನ್ನು ತೆಗೆದು ಆರ್ಡ್ರ್ ಮೇಲೆ ಮಾಡ್ಕೊಂಡು 81 ಆರ್ಡ್ರ್ ಮೇಲೆ ಒಂದು ಜೊತೆ ಮಾಡ್ಕೊಂಡು ಒಂದೊಂದೇ ವರ್ಷದ ಡೈರಿ ಮೇಲೆ ಹಾಕ್ಯಂತ ಗೀಸ್ತಾ ಹೋದೆ. ಅದೆಲ್ಲ ಗೀಸ್ಕೊಂಡು ಇಂಪಾರ್ಟೆಂಟ್ ಗೀಸಿ ಅದು 4 ಡೈರಿ ಆಯ್ತು. 4 ಡೈರಿ ಆದಮೇಲೆ ಒಬ್ಬ ಒಳ್ಳೆ ಬರಗಾರನ್ನ ಯಾರಾದ್ರು ಯೋಚನೆ ಮಾಡ್ಬೇಕಲ್ಲ ಅಂಥೇಳಿ ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ದಂಥ ಗಿರೀಶ್ ತಾಳಿಕಟ್ಟೆ ಅಂತಕ್ಕಂಥವ್ರು ಲಂಕೇಶ್ ಪತ್ರಿಕೆ ಓದ್ತಾ ಇದ್ವಿ. ಲಂಕೇಶ್ ಪತ್ರಿಕೆ ಮೇಲೆ ಭಾಳ ಆಸಕ್ತಿ ನಮಗೆ, ಬರೋದನ್ನು ಕಾಯ್ತಾ ಇದ್ವಿ ವೀಕ್ಲಿನ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಗಿರೀಶ್ ತಾಳಿಕಟ್ಟೆ ಅಂತ ಒಬ್ಬರು ಬರಗಾರ ಹುಡುಕಿ ನಾವು ಎಲ್ಲ ಅದನ್ನು ಕ್ರೋಢೀಕರಿಸಿ ಅದರಲ್ಲಿ ಒಂದು ನಮ್ಮ ಹೋರಾಟದಲ್ಲಿ ಒಂದು 5% ಮಾತ್ರ ಹೋರಾಟಗಳನ್ನು ದಾಖಲು ಮಾಡೋಕ್ಕೆ ಸಾಕಾಗಿದೆ. 350 ಪುಟದ ಇದರಲ್ಲಿ 5% ದಾಖಲು ಮಾಡಿದ್ದೀನಿ. ಮುಖ್ಯವಾದಂಥ ಹೋರಾಟಗಳನ್ನು ದಾಖಲು ಮಾಡಿದ್ದೀನಿ. ಆಮೇಲೆ ನನ್ನ ಗ್ರಾಮದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಬಂದಂಥ ಕೆಲವು ತೊಡಕುಗಳನ್ನು ಹೇಗೆ ನಿವಾರಣೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಕೂಡ ಇದಿದೆ. ಸಂಪೂರ್ಣ ಇನ್ನೊಂದು ಪುಸ್ತಕ ಅಂತ ಅಂದರೆ ನಮಗೆ ಜ್ಞಾಪಕ ಶಕ್ತಿ ಹೋದ್ಮೇಲೆ ಬರೆದ ಪುಸ್ತಕ ಅಂತ. ನಾವು ಹೋದ್ಮೇಲೆ, ನಾವು ಹುತಾತ್ಮರಾದಮೇಲೆ ಯಾರೋ ಬರೆದದ್ದು, ನಮ್ಮ ಬಗ್ಗೆ ಯಾರೋ ಬರೆದದ್ದು ಕೂಡ ಅದು ಪರಿಪೂರ್ಣ. ಯಾರು ಪುಸ್ತಕ ಬರೀತಕ್ಕಂಥವ್ರು ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕು, ಡೈರಿ ಮೇಂಟೈನ್ ಮಾಡಿರ್ಬೇಕು. ಆವಾಗ ದಿನಾಂಕ ಸಮೇತ ನಾವು ಆ ಅರ್ಥಗರ್ಭಿತವಾಗಿ ಯಾವುದೇ ಇದಕ್ಕೆ ಇತಿಹಾಸಕ್ಕೆ ಧಕ್ಕೆ ಬರದ ಹಾಗೆ, ಏನು ಇತಿಹಾಸ ನಡೆದಿದೆ ಅದಕ್ಕೆ ಯಾವುದು ಧಕ್ಕೆ ಬರದ ಹಾಗೆ ನಾವು ಮಾಹಿತಿಯನ್ನು ಮುಂದಿನ ಪೀಳಿಗೆಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಈ ಎಲ್ಲ ಅವಕಾಶಗಳು ಇದ್ದಿದ್ದರಿಂದ ನಾನು ಮುಂದಿನ ಪೀಳಿಗೆಗೆ ಭಾಳಷ್ಟು ತಪ್ಪು ಇತಿಹಾಸಗಳು ಬರ್ತಾಯಿದ್ದೆ. ಚಳುವಳಿ ಇತಿಹಾಸಗಳು ನಾನು ನೋಡ್ತಾ ಇದ್ದೆ, ನೋವಾಗ್ತಾ ಇದ್ದೆ. ಇದರಲ್ಲಿ ಸರಿಯಾದಂಥ ಕರಾರುವಕ್ಕಾದಂಥ ಇತಿಹಾಸವನ್ನು ನಾನು ಈ ಪುಸ್ತಕ ದಾಖಲಿಸಿದ್ದೀನಿ. ತುಂಬ ಜನ ಇದನ್ನು ನೋಡಿ ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಜನಕ್ಕೆ ಕೆಲವು ಗ್ರಂಥಾಲಯಗಳು ಸಿಗುತ್ತೆ, ಕೆಲವರು ಕೇಳಿ ಇದನ್ನು ಕೊಂಡು ಓದಬೇಕು ಅಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾರೆ.